ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 6 ಫುಲ್ ಡೇ ಡಯಟಿಗೆಲ್ಲ ಹೋಯ್ತು ಏನು, ಹಾಗೆ ನೆನ್ನೆಗೂ ಇವತ್ತಿಗೂ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ, ಎಷ್ಟಿದೆ ವೆಯ್ಟ್ ಇವತ್ತು ಅನ್ನೋದೆಲ್ಲ ನೋಡೋಣ. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ಬಿಸಿನೀರಿನ ಜೊತೆಗೆ ಡೇ ಸ್ಟಾರ್ಟ್ ಆಗೋದಂತೂ ನಿಮ್ಮೆಲ್ರಿಗೂ ಗೊತ್ತಿದ್ದೆ. ಇವತ್ತು ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಬೆಳಗ್ಗೆನೇ ಸ್ವಲ್ಪ ಗ್ರಾಸರಿ ಬುಕ್ ಮಾಡಿದರು. ಒಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು, ಎಗ್ಸ್ ಎಲ್ಲ ಬೇಕಿತ್ತು. ಸೊ ಹಂಗಾಗಿನೇ ಅದರಲ್ಲಿ ಬ್ರೋಕಲಿ ಬೇರೆ ಸಿಕ್ಬಿಟ್ಟಿದೆ. ಇದು ಇಷ್ಟು 30-35 ರೂಪಾಯಿ ಅಂತೆ. ನಾನು ನನ್ನ ಯಜಮಾನ್ರಿಗೆ ತೋರಿಸ್ಬಿಟ್ಟು ನಗ್ತಾಯಿದ್ದೆ, ನೋಡಪ್ಪ ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ವೆಯ್ಟ್ ನೋಡೋದಾದರೆ 69.900. ತುಂಬ ಖುಷಿ ಆಯಿತು ನನಗೆ. ಯಾಕೆ ಅಂತಂದರೆ ನಿನ್ನೆ ನನಗೆ ಯಾಕೋ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ನಾನು 70 ಮೇಲೇ ಇವತ್ತು ಮತ್ತೆ 70 ಮೇಲೆ ಆಗ್ಬಿಡ್ತೀನಿ ಅನ್ನೋ ಭಯ ಅನ್ನೋದು ತುಂಬ ಕಾಡ್ತಾಯಿತ್ತು. ಬಟ್ ನನಗೆ 6900 ಇದ್ದಿದ್ದು, ಅಂದರೆ 69.950 ಇದ್ದಿದ್ದಲ್ವ, ಆ 50 ಕಮ್ಮಿ ಆಗಿದ್ದು ಕೂಡ ಎಲ್ಲೋ 500 ಗ್ರಾಮ್ಸ್ ಕಮ್ಮಿ ಆದಷ್ಟು ಖುಷಿ ಇತ್ತು. ಸದ್ಯ 70 ನೋಡಿಲ್ವಲ್ಲ ಅಂತ ತುಂಬಾ ಖುಷಿ ಆಯಿತು. ಸೊ ಅದಾದಮೇಲೆ ಇನ್ನು ಆಪಲ್ ಸೈಡರ್ ವಿನಿಗರ್ ತೊಗೊಂಡೆ. ಒಬ್ಬರು ಸಿಸ್ಟರ್, ಕೆಲವೊಂದು ಸಿಸ್ಟರ್ಸ್ ಕೇಳ್ತಾ ಇರ್ತೀರ, ಅಕ್ಕ ನೀವು ಟೈಮ್ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇದ್ರಿ. ಆಮೇಲೆ ನೀವು ವಾಕಿಂಗ್ ಮಾಡೋವಾಗ ಮನೆಯಲ್ಲೇ ಮಾಡ್ತೀರಾ, ಇಲ್ಲಾಂತಂದರೆ ಹೇಗೆ ವಾಕಿಂಗ್ ಮಾಡ್ತೀರಾ, ಎಲ್ಲಿ ಹೋಗ್ತೀರಾ, ಯಾಕಂತಂದರೆ ನಮಗೆಲ್ಲ ಜಾಗ ಎಲ್ಲ ಚಿಕ್ಕದಾಗಿದೆ ಅಂತ. ಸೊ ಸ್ನೇಹಿತರೆ, ನಾನು ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ ನೋಡಿ. ಜಾಗ ಚಿಕ್ಕದಾ ದೊಡ್ಡದಾ ಅನ್ನೋದು ಏನೂ ಇಲ್ಲ ಸ್ನೇಹಿತರೆ, ಓಕೆನಾ. ನಿಮಗೆ ತುಂಬ ಜಾಗ ಚಿಕ್ಕದಿದೆ ಅಂತಂದರೆ ನೀವು ಆರಾಮಾಗಿ ಒಂದು ಚೇರನ್ನು ಮಧ್ಯದಲ್ಲಿ ಇಟ್ಬಿಟ್ಟು ನೀವು ಅದರಲ್ಲೇ ಸುತ್ತಿ, ನಮ್ಮ ಹಾಲ್ ನೋಡಿಬಿಟ್ರೆ ನೀವೇನಂತೀರೋ, 2 ಸೋಫಾ ಹಾಕಿದ್ದೀನಿ, 2 ಮಿಷನ್ ಹಾಕಿದ್ದೀನಿ, ಅದು ಬಿಟ್ಟರೆ ನಾವು ಒಂದಿಬ್ಬರು ಮಲ್ಕೋಬೋದು ಅಷ್ಟೇ. ಫ್ರಿಜ್ ಇದೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ನಾನು ಸಮ್ಟೈಮ್ಸ್, ಅಂದರೆ ಕೆಲವೊಂದು ಸಲ ಬರೋಕ್ಕಾಗಲ್ಲ ಅಂತಂದಾಗಲೋ, ಇಲ್ಲ ನನಗೆ ತುಂಬ ಥಂಡಿಗಾಲ, ಇವಾಗಂತೂ ಸಿಕ್ಕಾಪಟ್ಟೆ ಥಂಡಿ. ನಿನ್ನೆ ನಾನು 1 ಅವರ್ ಫುಲ್ಲು ಹಾಲಲ್ಲೇ ವಾಕ್ ಮಾಡಿದ್ದೀನಿ, ಓಕೆನಾ. ಹಾಲಲ್ಲೇ ವಾಕ್ ಮಾಡಿ ಒಂದು 5K ಸ್ಟೆಪ್ಸು, 5K ಸ್ಟೆಪ್ಸು 5 to 6K ಸ್ಟೆಪ್ಸ್ ಅನ್ನೋದನ್ನು 5,000-6,000 ಸ್ಟೆಪ್ಸನ್ನು ನಾನು ಹಾಲಲ್ಲೇ ಮಾಡಿದ್ದೀನಿ ಅಂತಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ. ಚಿಕ್ಕದಾ ದೊಡ್ಡದಾ ಅಂತಲ್ಲ ಸ್ನೇಹಿತರೆ, ನಮಗೆ ಕನ್ವೀನಿಯೆಂಟಾಗಿ, ಇಲ್ಲ ಬರೀ ಸ್ಟೆಪ್ಸ್ ಇತ್ತಾ ಸ್ಟೆಪ್ಸನ್ನೇ ಹತ್ತಿಳಿರಿ ಒಂದು ಸ್ವಲ್ಪ. ಅವಾಗೆಲ್ಲ ನಾನು ತುಂಬ ಚೆನ್ನಾಗಿ ಮಾಡ್ತಿದ್ದೆ, ಮತ್ತೆ ಸ್ಟಾರ್ಟ್ ಮಾಡಬೇಕು, ಸ್ವಲ್ಪ ಸಮ್ಮರ್ ಬರಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ. ಈ ಚಳಿಗಾಲಕ್ಕಂತೂ ನಿಜ ಹೇಳ್ತೀನಿ, ಆಚೆ ಹೋಗೋಕ್ಕೂ ಆಗಲ್ಲ, ಮೇಲೆ ಹೋಗೋಕ್ಕೂ ಆಗಲ್ಲ. ಒಂದೊಂದು ದಿನ ಹೋಗ್ತೀವಿ, ಒಂದೊಂದು ದಿನ ನಾವೇ ಭಯ ಪಟ್ಕೊಂಡು ಚಳಿಗೆ ಇದ್ಬಿಡ್ತೀನಿ. ನಾಳೆ ಮಾಡ್ಕೊಳ್ಳೋಣ ಅಂತಾರೆ. ನಾನು ಒಂದೊಂದು ಸ್ವಲ್ಪ ದಿನ ಏನು ಹೇಳ್ತೀನಿ ಅಂದರೆ, ಅಯ್ಯೋ ಇವತ್ತು ಬೇಡ ಅಂತ ಹೇಳ್ತೀನಿ. ಸೊ ಹಾಗೆ ಸ್ವಲ್ಪ ಡುಮ್ಕಿ ಹೊಡೆದ್ಬಿಡ್ತೀವಿ. ಬಟ್ ನಾನಂತೂ ಮನೆಯಲ್ಲಿ ಅಥವಾ ಈಚೆ ಒಂದು ಸಣ್ಣ ಜಾಗ ಇದೆ, ನೀವು ನೋಡಿರ್ತೀರ, ನಾನು ಅವಾಗ ವಾಕ್ ಮಾಡ್ತಾ ಇರ್ತೀನಿ. ಸೊ ಅಷ್ಟು ಸಣ್ಣ ಜಾಗದಲ್ಲೇ ನಾನು ವಾಕಿಂಗ್ ಅನ್ನೋದು ಮಾಡ್ಕೊತಾ ಇರ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರನೇ ನಿಮಗೆ ಈ ವಿಡಿಯೋ ಎಕ್ಸ್ಪ್ಲನೇಷನ್ಗೆ ಸ್ವಲ್ಪ ಲಾಂಗ್ ಇಟ್ಟಿದ್ದೀನಿ, ಬೈಕೋಬೇಡಿ. ಸೊ ಹಂಗಾಗಿನೇ ನಿಮಗೆ ಯಾವ ಥರ ಅನಿಸುತ್ತೋ, ನೀವು ಚಿಕ್ಕದಾಗಿ, ಕೆಲವ್ರಿಗೆ ವಾಕಿಂಗ್ ಮಾಡೋಕ್ಕಾಗಲ್ಲ ಅಂತಂದರೆ ಎಕ್ಸಸೈಸ್ ಮಾಡ್ಕೊಳ್ಳಿ. ಎಕ್ಸಸೈಸ್ಗೆ ಅಷ್ಟೊಂದು ದೊಡ್ಡ ಜಾಗ ಬೇಕಾಗಲ್ಲ, ಹಾಲ್ ಒಂದು ಚೆನ್ನಾಗಿದ್ರೆ ಸಾಕು, ಅದರಲ್ಲಿ ಮಾಡ್ಕೋಬೋದು. ಇವನ್ ಎಷ್ಟೋ ಸಲ ನನಗೆ ಹಾಲ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಕೆಲವೊಂದು ಎಕ್ಸಸೈಸಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿನೇ ನನಗೆ ಸರಿ ವಾಕಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ 1-2 ಲೋಟ ಬಿಸಿನೀರು ಕುಡಿದೆ. ನಾನು ಯಾವಾಗಲೂ ನನ್ನ ಟೈಮಿಂಗ್ಸ್ ಹೇಳ್ಬಿಡ್ತೀನಿ ನೋಡಿ, ಜ್ಯೂಸ್ ಆಗೋಷ್ಟರೊಳಗಡೆ. ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ಯಾವಾಗ್ಲೂ 7:30 ಒಳಗಡೆ ವೆಯ್ಟ್ ಅನ್ನೋದು ಚೆಕ್ ಮಾಡ್ಕೊತೀನಿ. 7:30 ಒಳಗಡೆ ವಾಶ್ರೂಮ್ಗೆ ಹೋಗಿ ಬಂದು ನನ್ನ ವೆಯ್ಟ್ ಅನ್ನೋದು ಚೆಕ್ ಮಾಡಿಕೊಂಡು, ಇನ್ನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಅದು ಇದು ಮಾಡ್ಕೊಳ್ಳೋ ಇದರಲ್ಲೇ 7:30 ಅಷ್ಟರೊಳಗಡೆ ನನ್ನ ಒಂದು ವೆಯ್ಟ್ ಚೆಕ್ ಮಾಡಿಕೊಂಡು 2 ಲೋಟ ನೀರು ಅನ್ನೋದನ್ನು ಕುಡ್ಕೊಬಿಟ್ಟಿರ್ತೀನಿ ಸ್ನೇಹಿತರೆ. ಕರೆಕ್ಟಾಗಿ ತೇಜನ್ನ ಕರ್ಕೊಂಡೋಗಿ ಬಿಟ್ಟು ಬಂದಮೇಲೆ, ಈಗ 7 ಡೇಸ್ ಚಾಲೆಂಜಲ್ಲಿ ನಾನು ಮಾಡ್ತಾ ಇರೋವಂಥದ್ದು ಏನಪ್ಪ ಅಂತಂದರೆ, ಕರೆಕ್ಟಾಗಿ ಬೆಲ್ ಹೊಡ್ದಂಗೆ 9 ಗಂಟೆಗೆ ಆಪಲ್ ಸೈಡರ್ ವಿನಿಗರ್ ತೊಗೊತೀನಿ ಬಿಸಿನೀರಿನ ಜೊತೆಗೆ, ಓಕೆನಾ. 2 ಲೋಟ ನೀರು ತೊಗೊಂಡಿದ್ದು ಒಂದು 1/2 ಅವರ್ 1 ಅವರ್ಗೆ. ಅದಾದ ನಂತರ ಯಾವಾಗಾದರೂ ಇವತ್ತೇನು ABC ಜ್ಯೂಸ್ ತೊಗೊತಾ ಇದ್ದೀನಿ. ABC ಜ್ಯೂಸ್ ಅಂದರೆ ಆಮ್ಲ, ಬೀಟ್ರೂಟ್, ಕ್ಯಾರೆಟು, ಅಂದರೆ ಬೆಟ್ಟದ ನೆಲ್ಲಿಕಾಯಿ, ಕ್ಯಾರೆಟು, ಬೀಟ್ರೂಟು 3 ಸೇರಿಸಿ ಇವತ್ತಿಂದ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ವ, ಇದು ಡೈಲಿ ರೊಟೀನಲ್ಲಿ ಸೇರಿಸ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದು ಕರೆಕ್ಟಾಗಿ ಅದು ಕುಡ್ದಿದ್ದು ಒಂದು 1/2 ಅವರ್ ಕುಡಿತೀನಿ ಸ್ನೇಹಿತರೆ, ಓಕೆನಾ. ಇದಾದಮೇಲೆ ನನ್ನ ನಾರ್ಮಲ್ ಚಿಯಾ ಸೀಡ್ಸು ಮತ್ತು ಓಟ್ಸ್ ಪುಡ್ಡಿಂಗ್ ಏನಿದೆ ಅದು ಬಂದ್ಬಿಟ್ಟು ಕರೆಕ್ಟಾಗಿ ಇವತ್ತು ನಾನು ತೊಗೊಂಡಿದ್ದ ಟೈಮ್ ಏನಪ್ಪ ಅಂತಂದರೆ ಒಂದು 10 ಗಂಟೆ ಆದಮೇಲೆ
ಒಂದು ಸ್ವಲ್ಪ 11, 12 ಆ ಟೈಮಲ್ಲಿ ಏನಾದರೂ ಸ್ವಲ್ಪ ಹಾಗೆ ಹೀಗೆ ಹೊಟ್ಟೆ ಹಶ್ವಾದರೆ ಗ್ರೀನ್ ಟೀ ತೊಗೊತಿದ್ದೆ. ಬಟ್ ಯಾಕೋ ಇವತ್ತು ನನಗೆ ಗ್ರೀನ್ ಟೀ ಕುಡಿಬೇಕು ಅನಿಸಿರಲಿಲ್ಲ. ಒಂದೇ ಒಂದು ಹಾಫ್ ಚೇಪೆಕಾಯಷ್ಟು ತೊಗೊಂಡೆ ಸ್ನೇಹಿತರೆ. ಸೊ ಆ ಥರ ಇರುತ್ತೆ ಅಷ್ಟೇ. ಈ ಕೆಲವೊಂದು ಸಲ ಏನು ಮಾಡ್ತೀನಿ ಅಂತಂದರೆ, ಈ ಬೆಳಗ್ಗೆ 10 ಗಂಟೆಗೆ ತಿಂದರೆ 1 ಗಂಟೆವರೆಗೂ ಏನೂ ತಿನ್ನೋಕ್ಕೆ ಹೋಗಲ್ಲ, 1-1:30ವರೆಗೂ ಏನೂ ತಿನ್ನೋಕ್ಕೆ ಹೋಗಲ್ಲ. ಡೈರೆಕ್ಟ್ 1ರಿಂದ 2ರಷ್ಟರೊಳಗಡೆ ನನ್ನ ಲಂಚ್ ಅನ್ನೋದು ಮುಗಿಸ್ಕೊಬಿಡ್ತೀನಿ. ಸಮ್ಟೈಮ್ಸ್ ಹಾಫ್ ಆನ್ ಅವರ್ ಆ ಕಡೆ ಈ ಕಡೆ ಆಗ್ಬೋದು, ಬಟ್ ಕೆಲವೊಂದು ಸಲ ಆದರೂ ಕೂಡ ಪರ್ಫೆಕ್ಟ್ ಟೈಮಿಂಗ್ಸ್ ಏನಪ್ಪ ಅಂತಂದರೆ 1ರಿಂದ 2ರಷ್ಟರೊಳಗಡೆ ನನ್ನ ಲಂಚ್ ಅನ್ನೋದು ಮುಗಿಸ್ಕೊಬಿಡ್ತೀನಿ. ಅದಾದಮೇಲೆ ಕರೆಕ್ಟಾಗಿ 4ರಿಂದ 4:15 ಅಷ್ಟರೊಳಗಡೆ ಗ್ರೀನ್ ಟೀ ತೊಗೊತೀನಿ. ಇದ್ರ ಮುಂಚೆನೇ ಯಾವಾಗಾದರೂ ಮಜ್ಜಿಗೆ ಕುಡಿಬೇಕು ಅಂತಂದಾಗ ಊಟ ತಿಂದಿದ್ದು ಒಂದು ಹಾಫ್ ಆನ್ ಅವರ್ಗೆಲ್ಲನೂ ಒಂದು ಹಾಫ್ ಆನ್ ಅವರ್ 1 ಅವರ್ ಒಳಗಡೆ, ಲೈಕ್ ಹೆಂಗೆ ಅಂತಂದರೆ ಒಂದು 2:30, 3 o'clock ಅಷ್ಟರೊಳಗಡೆ 1 ಗ್ಲಾಸಷ್ಟು ಮಜ್ಜಿಗೆ ತೊಗೊತೀನಿ. ಅದಾದಮೇಲೆ ಕಂಪಲ್ಸರಿ 4ರಿಂದ 5ರಷ್ಟರೊಳಗಡೆ, ಅಂದರೆ ಮಜ್ಜಿಗೆ ಕುಡ್ದಿರ್ತೀನಲ್ಲ ಆ ಟೈಮಿಂದ ಮತ್ತೆ 1 ಅವರ್ 1.5 ಅವರ್ ಗ್ಯಾಪ್ ಕೊಟ್ಟು 4ರಿಂದ 5 ಗಂಟೆ ಅಷ್ಟರೊಳಗಡೆ ಒಂದು ಗ್ರೀನ್ ಟೀ ತೊಗೊತೀನಿ. ಗ್ರೀನ್ ಟೀ ಆದಮೇಲೆ ನಾನೇನು ಮಾಡ್ತೀನಿ ಅಂತಂದರೆ ಗಂಜಿ ತೊಗೊತಾ ಇದ್ದೀನಿ. ಇಷ್ಟೇ ಸ್ನೇಹಿತರೆ ನನ್ನ ರೊಟೀನು. ಇನ್ನು ಇದರಲ್ಲಿ ನೀವು ನೋಡ್ದಂಗೆ ಈ ನಡುವೆ ಅಂತೂ ಫ್ರೂಟ್ಸ್ ಏನೂ ತೊಗೊತಾ ಇಲ್ಲ. ಈ ಡಯಟಲ್ಲಿ ಫ್ರೂಟ್ಸ್ ಅನ್ನೋದು ಅವಾಯ್ಡ್ ಮಾಡಿದೆ. ಇವತ್ತು ಮಾತ್ರ ಒಂದು ಸ್ವಲ್ಪ ಚೇಪೆಕಾಯಿ ತಿಂದೆ. ಚೇಪೆಕಾಯಿ ತಿನ್ನೋದು ಒಳ್ಳೆಯದು, ಪಪ್ಪಾಯ ತಿನ್ನೋದು ಒಳ್ಳೆಯದು ಈಗಿರೋ ಕೋಲ್ಡ್ಗೆ. ಆಮೇಲೆ ವಾಟರ್ ಮಿಲನ್ ತಿನ್ನಬೇಕು, ಆ ಥರದ್ದೆಲ್ಲ ಇರುತ್ತೆ. ಮತ್ತು ಮುಂದೆ ಬರ್ತಾ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸದ್ಯಕ್ಕಂತೂ ಇಷ್ಟೇ. ನಾನು 1 ಟೈಮ್ ಮಾತ್ರ ಲಂಚು ಹೊಟ್ಟೆ ತುಂಬ ತಿಂತಾಯಿದ್ದೀನಿ. ಇನ್ನು ಮಿಕ್ಕ ಟೈಮ್ಸ್ ಎಲ್ಲನೂ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟು ಕೂಡ ನಿಜ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜ ಹೇಳ್ತೀನಿ, ಸೂಪರಾಗಿರುತ್ತೆ. ನಾನು ನೈಟು ಗಂಜಿ ತೊಗೊತೀನಿ ಗೊತ್ತಾ. ಆ ಗಂಜಿ ಕೂಡ ಇವತ್ತು ಅಮ್ಮ ಜೊತೆ ನಾನು ಫೀಲ್ ಮಾಡಿ ಹೇಳಿದೆ, ಅಮ್ಮ ಈ 1 ಲೋಟ ಗಂಜಿ ಕುಡಿಯೋಷ್ಟರೊಳಗೆ ಹೊಟ್ಟೆ ತುಂಬ್ದಂಗೆ ಇರುತ್ತಲ್ವ ಅಮ್ಮ ಅಂದಾಗ ಅಮ್ಮ ಫೀಲಿಂಗ್ ಕೂಡ ಅದೇ ಸೇಮ್ ಇತ್ತು. ಅಮ್ಮ ನಕ್ಕೊಂಡು ನಾನು ನಿನ್ಗೆ ಇದೇ ಹೇಳೋಣ ಅಂದ್ಕೊಂಡೆ, ಅಷ್ಟರೊಳಗೆ ನೀನೇ ಹೇಳಿದೆ ಅಂತ. ತುಂಬ ಅಂದರೆ ತುಂಬ ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಸೊ ಆ ಥರ ಬ್ಯಾಲೆನ್ಸ್ ಮಾಡೋದು. ಇದು ಎಲ್ಲದರಲ್ಲೂ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ಆಮೇಲೆ ನಾರಿನಂಶ. ಫೈಬರ್ ಅಂದ್ರೇ ನಾರಿನಂಶ ಅಲ್ವಾ. ಎಲ್ಲ ನಮ್ಮ ಡಯಟ್ಗೆ ಅಥವಾ ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಲ್ಲ ಥರದ ಪೋಷಕಾಂಶಗಳೂ ಈ ಒಂದು ಫುಡ್ಡಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಇನ್ನು ನಾನು ಮಧ್ಯಾಹ್ನಕ್ಕೆ ಇವತ್ತು ಏನು ಮಾಡ್ಕೊತಾ ಇದ್ದೀನಿ ಅಂತ ನೋಡಿ, ಎಷ್ಟೆಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡಿದ್ದೀನಿ, ಅದರಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಅಂತ ನೀವೇ ಒಂದು ಅಂದಾಜು ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಾನಿಲ್ಲಿ ಬೆಳಗ್ಗೆನೇ ಬಟಾಣಿ ಬೇಯಿಸಿಟ್ಟಿದ್ದೆ, 2 ಮೊಟ್ಟೆನೂ ಬೇಯಿಸಿಟ್ಟಿದ್ದೆ. ಓಕೆನಾ. ಹಸಿ ಬಟಾಣಿ ಇವಾಗ ಸೀಸನ್ ಅಲ್ವಾ, ಸೊ ಹಂಗಾಗಿ ಹಸಿ ಬಟಾಣಿ ಮೊಟ್ಟೆ 2 ಬೇಯಿಸಿಟ್ಟು ಸೈಡ್ಗೆ ಎತ್ತಿಟ್ಟಿದ್ದೆ. ನಿನ್ನೆ ಡಿಮಾರ್ಟಲ್ಲಿ ಒಂದು ಮಶ್ರೂಮ್ ಪಾಕೆಟ್ ತೊಗೊಂಡು ಬಂದಿದ್ದೆ. ಅದರಲ್ಲಿ ಲೆಕ್ಕ ಆಗ್ದಂಗೆ ಕರೆಕ್ಟಾಗಿ ಒಂದು 5ರಿಂದ 6 ಮಶ್ರೂಮ್ಸ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸ್ಲೈಸಸ್ ಆಗಿ ಕಟ್ ಮಾಡಿಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಈರುಳ್ಳಿ, ಒಂದೇ ಒಂದು ಟೊಮೊಟೊ ಮತ್ತು ಬ್ರೋಕಲಿನೂ ಇದೆ ನೋಡಿ. ಬ್ರೋಕಲಿ ಸಣ್ಣದಾಗಿ ಒಂದು ಹಿಡಿಯಷ್ಟು ಅಂದ್ಕೊಳ್ಳಿ, ಸಣ್ಣದಾಗಿ ಹೆಚ್ಚಿರುವಂತಹ ಬ್ರೋಕಲಿ, ಮಶ್ರೂಮ್ ಕಟ್ ಮಾಡಿಬಿಟ್ಟು ಅದಾದಮೇಲೆ ನೀವು ನೋಡ್ತಾ ಇರೋವಂಥದ್ದು ಇದು ಫ್ರೈ ಎಲ್ಲ ಮಾಡಿ, ಉಪ್ಪು ಖಾರ, ನಮಗೇನೇನು ಮಸಾಲಾಸ್ ಬೇಕು ಅನಿಸುತ್ತೋ, ನಮಗೇನೇನು ಫ್ಲೇವರ್ಸ್ ಬೇಕು ಅನಿಸುತ್ತೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಸ್ನೇಹಿತರೆ. ನಾನಿಲ್ಲಿ ಬಟಾಣಿನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಬೇಯಿಸಿರೋ ಮೊಟ್ಟೆ, ಅದನ್ನೆಲ್ಲ ನಮಗೆ ಒಂಥರ ಸೆಮಿ ಗ್ರೇವಿ ಥರ ಬೇಕು ಅಂದರೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೋಬೋದು, ಇಲ್ಲ ಅಂತಂದರೆ ಪಲ್ಯ ಥರ ಮಾಡ್ಕೋಬೋದು. ಇದರಲ್ಲಿ ಮೊಟ್ಟೆನೂ ಪ್ರೋಟೀನೇ, ಬಟಾಣಿನೂ ಪ್ರೋಟೀನೇ, ಮಶ್ರೂಮು ಪ್ರೋಟೀನೇ, ತುಂಬ ಒಳ್ಳೆಯದು. ಇದ್ರ ಜೊತೆಗೆ ನಾನು ಇದು ಮಾಮೂಲಿ ಚಪಾತಿ ತೊಗೊಂಡಿದ್ದೆ. ಆ ಚಪಾತಿನ ನಾನು ಫ್ರೆಂಡು ಇದ್ದಾರಲ್ಲ ಶರು ನುಗ್ಗೆ ಸೊಪ್ಪಿನ ಪೌಡ್ರು ಅಂತಂದರೆ ಚಟ್ನಿ ಪುಡಿ ಥರ ನುಗ್ಗೆ ಸೊಪ್ಪು ಚಟ್ನಿ ಪುಡಿ ಕೊಟ್ಟಿದ್ದರು. ಸೊ ಅದನ್ನು ನಾನು ಅದರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಮಾಡಿಕೊಂಡೆ. ಒಂದೇ ಒಂದು ಚಪಾತಿ, ಒಂದು ಫುಲ್ ಎಗ್ಗಷ್ಟು ಪೀಸಸ್ಸು. ನಾನು 2 ಮೊಟ್ಟೆ ಹಾಕಿದ್ದೆ. ಮಕ್ಕಳಿಗೆ ತೇಜುಗೆ 1-2 ಕೊಟ್ಬಿಟ್ಟು ನಾನು 1-2 ಮೊಟ್ಟೆ ಪೀಸ್ ಇಟ್ಕೊಂಡಿದ್ದೆ. ಅಂದರೆ 1 ಮೊಟ್ಟೆ ಅಷ್ಟು ತೊಗೊಂಡಿದ್ದೀನಿ. ಎಷ್ಟು ವೆಜಿಟೇಬಲ್ಸ್ ಇದೆ ನೋಡಿ ಇದರಲ್ಲಿ. ಸೊ ಈ ಥರ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಡಯಟ್ ಅನ್ನೋದು ಸೂಪರಾಗಿರುತ್ತೆ. ಹಾಗೆ ವೆಯ್ಟ್ ಲಾಸ್ ಆಗೋದಕ್ಕೂ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು ಒಂದೇ ಚಪಾತಿ ತಿಂದು ಇರೋಕ್ಕಾಗಲ್ಲ ಅಂತ ಅನ್ನೋರು ಇನ್ನೊಂದು ಹಾಫ್ ತೊಗೊಂಡ್ರೂ ಏನಿಲ್ಲ, ಇಲ್ಲ ನನಗೆ ಚಪಾತಿ ಬೇಡ, ಒಂದು ಸ್ವಲ್ಪ ವೆಜಿಟೇಬಲ್ಸೇ ಜಾಸ್ತಿ ತೊಗೊತೀನಿ ಅಂತಂದರೆ ನೀವಿಲ್ಲಿ ಒಂದು ಸ್ವಲ್ಪ ವೆಜಿಟೇಬಲ್ ಜಾಸ್ತಿ ತೊಗೊಂಡ್ರು ಏನೂ ತೊಂದರೆ ಆಗಲ್ಲ. ಓಕೆನಾ. ಸೊ ಈ ಥರ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೆ ಆದರೆ ನಿಜ ಹೇಳ್ತೀನಿ ತುಂಬ ಅಂದರೆ ತುಂಬ ಒಳ್ಳೆ ವೆಯ್ಟ್ ಲಾಸ್ ಅನ್ನೋದು ಸಿಗುತ್ತೆ. ಈ ಮಧ್ಯದಲ್ಲಿ ನಾನು ಇವತ್ತು ಗ್ರೀನ್ ಟೀ ತೊಗೊಂಡಿದ್ದೆ.
ಸ್ವಲ್ಪ ಸ್ಟಿಚಿಂಗ್ ಬ್ಯುಸಿ ಇದ್ದಿದ್ದರಿಂದ ಆ ಗ್ರೀನ್ ಟೀನ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ನನ್ನ ಫೇಸು ಕೂಡ ಇವತ್ತೆಲ್ಲೂ ತೋರಿಸಿಲ್ಲ, ಸಾರಿ. ಯಾಕೆ ಅಂತಂದರೆ ನನಗೆ ಸ್ವಲ್ಪ ಸ್ಟಿಚಿಂಗ್ ಅರ್ಜೆಂಟ್ ಇತ್ತು. ಸೊ ಹಾಗಾಗಿನೇ ಜಸ್ಟ್ ಫುಡ್ಸ್ದಾದರೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಚೆನ್ನಾಗೇ ಡಯಟ್ ಮಾಡಿದ್ದೀನಿ. ನಾಳೆ ಅಂತೂ ಸೂಪರ್ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕಂತಂದರೆ ನನಗೆ ಗೊತ್ತಾಗ್ಬಿಡುತ್ತೆ ಸಾಯಂಕಾಲದಷ್ಟೊತ್ತಿಗೆ ನನ್ನ ಮನಸ್ಸೇ ಹೇಳ್ಬಿಡ್ತಾ ಇರುತ್ತೆ, ನಿಮಗೆ ನಾಳೆ ಪಕ್ಕಾ ವೆಯ್ಟ್ ಲಾಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ಥರ ಇನ್ನು ಯಥಾ ಪ್ರಕಾರ ಈವ್ನಿಂಗ್ ಮಾತ್ರ ಒಂದು ಸೂಪರ್ ಆಗಿರೋಂತಹ ವೆಯ್ಟ್ ಲಾಸ್ ಗಂಜಿ ಅಂತಲೇ ಹೇಳ್ಬೋದು. ಸೊ ವೆಯ್ಟ್ ಲಾಸ್ ಗಂಜಿ ಅಂದರೆ ಗಂಜಿನ ತೊಗೊತಾ ಇದ್ದೀನಿ. ನಿಜವಾಗ್ಲೂ ಎಡಿಟ್ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ ಗಂಜಿ ರೆಸಿಪಿ. ಇವತ್ತೆಲ್ಲ ಬಿಟ್ಬಿಟ್ಟಿದ್ದೀರಾ ನೀವು, ನಿಮ್ಮ ಜೊತೆ ಮಾತಾಡಲ್ಲ ಹೋಗಿ ನೀವು, ನಮಗೆಲ್ಲ ಗಂಜಿ ರೆಸಿಪಿ ತೋರಿಸಿಲ್ಲ. ನಾಳೆ ಒಂದು ದಿವಸ ವೆಯ್ಟ್ ಮಾಡಿಪ್ಪ, 7 ಡೇದು ಬಂದುಬಿಡುತ್ತೆ ನಿಮಗೆ. 8th ಡೇಗೆಲ್ಲ ನಿಮಗೆ ಇದು ಬಂದುಬಿಡುತ್ತೆ. ಹಾಗೆ ನಾನು 8th ಡೇ ಮಾತ್ರ ನಾನು ಡಯಟ್ ವ್ಲಾಗ್ ಹಾಕಲ್ಲ, ಯಾಕಂತಂದರೆ ನಮ್ಮ ಮನೆಗೆ ಒಂದು ಚಿಕ್ಕ ಬೇಬಿ ಬರ್ತಾ ಇದೆ ಗುರುವಾರ. ಸೊ ಮೇ ಬಿ ಬುಧವಾರ ನಿಮಗೆ 7th ಡೇದು ಬರುತ್ತೆ. ಬುಧವಾರ ಅಂದರೆ ನಾಳೆನೇ ಅಲ್ವಾ, ನಿಮಗೆ ಗುರುವಾರನೇ 7th ಡೇದು ಬರುತ್ತೆ. ಶುಕ್ರವಾರ ನಿಮಗೆ 8th ಡೇದು ಗಂಜಿ ರೆಸಿಪಿ ಅಂತೂ ತೋರಿಸ್ತೀನಿ. ಯಾಕಂತಂದರೆ ನಾನು ಕೂಡ ಗುರುವಾರ ಮೇ ಬಿ ಇರಲ್ಲ ಅಂದ್ಕೊತೀನಿ, ಹಾಸ್ಪಿಟ್ಲಿಗೆ ಹೋಗಬೇಕು. ಸೊ ಹಾಗಾಗಿನೇ ನೋಡೋಣ. ತುಂಬ ಎಕ್ಸೈಟೆಡ್ ಆಗಿದೆ ಯಾವ ಬೇಬಿ ಏನು ಅಂತ. ಆ್ಯಕ್ಚುಲಿ ಅವ್ರಿಗೆ ಗುರುವಾರನೇ ಡೆಲಿವರಿ. ನೋಡೋಣ, ದೇವ್ರ ದಯೆಯಿಂದ ತಾಯಿ ಮಗು ಕ್ಷೇಮವಾಗಿದ್ದರೆ ಅಷ್ಟೇ ಸಾಕು ಅಲ್ವಾ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ ನಾವು ಕೂಡ, ಯಾವಾಗ ಬುಧವಾರ ಆಗುತ್ತೆ, ಯಾವಾಗ ಗುರುವಾರ ಬರುತ್ತೆ ಅಂತ. ಸೊ ಗುರುವಾರ ಅಂತೂ ನಾನು ಮೋಸ್ಟ್ಲಿ ನನಗೆ ನಾಳೆಗೆ ಬುಧವಾರಕ್ಕೆ ನನಗೆ 7th ಡೇದು ಫುಲ್ಲು ಇದು ಕಂಪ್ಲೀಟ್ ಆಗುತ್ತೆ. ಗುರುವಾರ ಮೇ ಬಿ ಪೀರಿಯಡ್ಸ್ ಆಗಿಬಿಟ್ರೆ ಏನೂ ಮಾಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ಹಂಗೇನಾದರೂ ಇಲ್ಲ ಅಂದರೆ ಏನೋ ಈ ಸಲ ನೋಡಿ ಸ್ನೇಹಿತರೆ, ಇನ್ನೂ ಪೀರಿಯಡ್ಸೇ ಬಂದಿಲ್ಲ. ಯಾಕೆ ಅಂತ ಏನು ರೀಸನ್ ಗೊತ್ತಿಲ್ಲ. ಮೇ ಬಿ ಇದೇ ಹುಷಾರಿರಲಿಲ್ಲ ಅಂತ ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ. ಸೊ ಅದರಿಂದ ಏನಾದರೂ ನನಗೆ ಈ ಥರ ಆಗಿದೆ. ನನಗೆ ಸಮ್ಟೈಮ್ಸ್ ಆಗುತ್ತೆ, ನಾನು ಏನಾದರೂ ಹುಷಾರಿಲ್ಲ ಅಂತ ಜ್ವರದ್ದು ನೆಗಡಿದು ಏನಾದರೂ 1 ಟೈಮ್ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ಅದು ಒಂದು ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ ನನಗೆ. ಒಂದು 4-5 ದಿವಸ ಹಿಂದೆ ಮುಂದೆ ಆಗೋದು. ಸೊ ಹಾಗಾಗಿ ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂದ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ಫುಲ್ ಡೇ ಡಯಟು. ನಾಳೆ ಸೂಪರಾಗಿರೋಂಥ 7th ಡೇ ಡಯಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್.